ಒಬ್ರು ಕೇಳಿ ಇವತ್ತಿಲ್ಲ ನಮ್ಮ ಪಕ್ಷದ ನಿಧಾನ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ತಗೊಂಡಿದ್ದಾರೆ. ನ್ಯಾಷನಲ್ ಲೆವೆಲಲ್ಲೇ ತೊಗೊಂಡಿರೋದು. ಈಗೇನು ಸಿದ್ದರಾಮಯ್ಯ ಅವರು ಈಗ ಹೊಸದಾಗಿ ಏನು ತೊಗೊಂಡಿಲ್ಲ. ಈಗ 1 ವರ್ಷ ಹಿಂದೆಯೇ ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ತೊಗೊಂಡಿರೋದು ನಿರ್ಧಾರ. ಇದು ಸಿದ್ದರಾಮಯ್ಯ ಈಗ ತೊಗೊಂಡಿರೋ ನಿರ್ಧಾರ ಅಲ್ಲ. ಮುಂಚೆನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ನಿರ್ಧಾರ ತೊಗೊಂಡಿದ್ದಾರೆ. ಚರ್ಚೆ ಮಾಡಿ ಇನ್ನು ಇದುವರೆಗೂ ಏನು ಗೊತ್ತಿಲ್ಲ ನನಗೆ. ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಗೊತ್ತಾಗ್ತಾ ಇರೋದು. ನೋಡುವ ಉಪಮುಖ್ಯಮಂತ್ರಿಗಳೇ ಈಗ ಅದ್ರ ಬಗ್ಗೆ ಅಪಸ್ವರ ಇದೆ. ಈಗ ನಮ್ಮ ಪಕ್ಷ ಯಾಕೆ ಪಕ್ಷ ಕಾಂಗ್ರೆಸ್ ಪಕ್ಷ. ನಮ್ಮ ಪಕ್ಷದ ಹೈಕಮಾಂಡ್ ಯಾರು? ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ. ಅವ್ರು ಹೇಳ್ಮೇಲೆ ಮುಗಿತಿಲ್ಲ. ನಮ್ಮದೇನಿದೆ, ಅವ್ರು ಹೇಳಿದ್ರೆ ಗೆರೆ ದಾಟಂಗಿಲ್ಲ. ನಾವು ಗೆರೆ ಹಾಕಿದ್ರೆ ಗೆರೆ ದಾಟಂಗಿಲ್ಲ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೇ ಘೋಷಣೆ ಮಾಡಿದ್ದಾರೆ. 1 ವರ್ಷ ಹಿಂದೆನೇ ಘೋಷಣೆ ಮಾಡಿದ್ದಾರೆ. ಈಗಿಲ್ಲ, 1 ವರ್ಷ ಹಿಂದೆನೇ ಘೋಷಣೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಮುಂಚೆನೇ ಘೋಷಣೆ ಮಾಡಿದ್ದಾರೆ. ದಲಿತ ಮುಖ್ಯಮಂತ್ರಿ ವಿಚಾರ ತುಂಬ ನಾನು ಪದೇ ಒಂದೇ ಹೇಳೋದು. ಈಗ ಸದ್ಯಕ್ಕೆ ಎಲ್ಲರಿಗೂ ಆಸೆ ಇರ್ತದೆ, ಇಲ್ಲ ಅಂತ ಇದೆ. ಅಲ್ಪಸಂಖ್ಯಾತರಲ್ಲೂ ಆಗಬೇಕಂತ ಇದ್ದಾರೆ, ದಲಿತರಲ್ಲೂ ಆಗಬೇಕಂತ ಇದ್ದಾರೆ, ಲಿಂಗಾಯತರಲ್ಲೂ ಆಗಬೇಕಂತ ಇದೆ, ಒಕ್ಕಲಿಗರಲ್ಲೂ ಆಗಬೇಕಂತ ಇದ್ದಾರೆ. ಈ ಕುರ್ಚಿ ಖಾಲಿ ಇರ್ಬೇಕು ತಾನೆ. ಈ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂತೋರಿಲ್ಲ. ಈ 5 ವರ್ಷ ಕುರ್ಚಿ ಖಾಲಿ ಇಲ್ಲ. ಅದಾದಮೇಲೆ ಸರ್ಕಾರ ಬಂದಾದ್ಮೇಲೆ ಯಾರು ಬೇಕಾದ್ರೆ ಕ್ಲೈಮ್ ಮಾಡಲಿ. ಏನು ಪ್ಲ್ಯಾನ್ ಬಿನೂ ಇಲ್ಲ, ಸಿನೂ ಇಲ್ಲ, ಡಿನೂ ಇಲ್ಲ. ಒಂದೇ ಆಪ್ಷನ್, ಟಗರ್ ಸಿದ್ದರಾಮಯ್ಯ. ಅದು ಹೇಳ್ತಾ ಅಲ್ವಾ. ಈಗ ಕುರ್ಚಿ ಖಾಲಿ ಇಲ್ಲ. ಮೊನ್ನೆ ಡಿ ಕೆ ಸುರೇಶ್ ಅವರು ಏನೇನಿದ್ದಾರೆ, ಡಿ ಕೆ ಸುರೇಶ್ ಅವರು XMP ಅವರು, ಡಿ ಕೆ ಸುರೇಶ್ ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ಕುರ್ಚಿ ಖಾಲಿ ಇದ್ರೆ ತಾನೇ ಇದೆಲ್ಲ ಚರ್ಚೆ ಆಗೋದು. ಕುರ್ಚಿ ಖಾಲಿ ಇದ್ದರೆ ಚರ್ಚೆ. ಇದು ಕುರ್ಚಿನೇ ಖಾಲಿ ಇಲ್ಲ ಅಂದರೆ ಚರ್ಚೆ ಏನು ಮಾಡಿಸೋ ಉಪಯೋಗ? ನಾನು ಹೇಳ್ತಾ ಇರೋದು, ಈಗ ಟಗರಲ್ಲಿ ಕೂತವ್ರೆ. ಟಗರ್ಸಿಗೆ ಅಲ್ಲಾಡ್ಸೋದು ಭಾಳ ಕಷ್ಟ ಇದೆ ಎಲ್ಲರಿಗೂ. ಏನೇಳಿ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನೇ ಇರ್ತಾರೆ. ಈಗ ಆಯ್ತಿಲ್ಲ, GT ದೇವೇಗೌಡರು ಹೇಳಿದಾರಲ್ಲ. ಈಗ ಮೈಸೂರು GT ದೇವೇಗೌಡರು ನಮ್ಮ ಪಕ್ಷ ಇಲ್ಲ, ಜನತಾದಳ ಪಕ್ಷ. ಮಾಜಿ ಮಂತ್ರಿಗಳು, 6 ಬಾರಿ MLA ಆಗಿರೋರು, ಲೋಕಲ್ ಮೈಸೂರವರು, ಮೂಡ ಸದಸ್ಯರಾಗಿದ್ದರು, ಮೆಂಬರ್ ಆಗಿದ್ದರು ಮೂಡದಲ್ಲಿ. ಅವ್ರು ಸತ್ಯಾಂಶ ಗೊತ್ತಿದೆ, ಮೂಡದು ಏನಿದೆ ಏನಿಲ್ಲ ಅಂತ ಸತ್ಯಾಂಶ ಗೊತ್ತಿದೆ. ಅವ್ರಿಗೆ ಗೊತ್ತಿದ್ದ ಹಿನ್ನೆಲೆಯಲ್ಲೇ ಮೊನ್ನೆ ದಸರಾ ದಿನ ಉದ್ಘಾಟನೆ ದಿನ ಹೇಳಿದವರು ಸಿದ್ದರಾಮಯ್ಯ ಏನಕ್ಕೆ ರಾಜೀನಾಮೆ ಕೊಡಬೇಕು, ಹಂಗಿದ್ರೆ ಎಲ್ಲ FIR ಯಾರ್ಯಾರ ಮೇಲೆ ಇದೆ ಎಲ್ಲ ರಾಜೀನಾಮೆ ಕೊಡಬೇಕು. ಈಗ ಸಿದ್ದರಾಮಯ್ಯ ಇವರು ಕುಮಾರಸ್ವಾಮಿ ಅವರು ಬೇಲಲ್ಲಿದ್ದಾರೆ. ಈಗ ನಾನಿಲ್ಲ, GT ದೇವೇಗೌಡರು ಹೇಳಿರೋದು ಕುಮಾರಸ್ವಾಮಿ ಅವ್ರು ಕೊಡ್ತಾರಾ ಅಂತ. ಬರೇ ನಿಮಗೆ FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕಂತ ಯಾವ ಕಾನೂನು ಇಲ್ಲ. ಈಗ ತನಿಖೆ, ಆಮೇಲೆ ಎಲ್ಲ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯದ ಏನು ಪಾತ್ರ ಇದೆ ಇದರಲ್ಲಿ. ಸಿದ್ದರಾಮಯ್ಯ ದೂರ ಎಲ್ಲೂ ಪಾತ್ರ ಇಲ್ಲ ಇದರಲ್ಲಿ. ಬೇಕಂತಾನೆ ಇವ್ರನ್ನ ಪಾಪ್ಯುಲಾರಿಟಿ ಸಹಿಸಲಾರೆ. ಏನಾಗಿದೆ, ದೇವರಾಜಸ್ ಆದಮೇಲೆ ಯಾರೂ 2ನೇ ಬಾರಿ ಮುಖ್ಯಮಂತ್ರಿ ಆಗಲಿಲ್ಲ. ಈ ಸಿದ್ದರಾಮಯ್ಯ ಆಗಿದ್ದಾರೆ. ಆಮೇಲೆ ಪಾಪ್ಯುಲಾರಿಟಿ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಪಾಪ್ಯುಲಾರಿಟಿ ಸಹಿಸೋಕ್ಕೆ ಸಾಧ್ಯ ಆಗ್ತಲ್ಲ. ಆ ಹಿನ್ನೆಲೆಯಲ್ಲಿ ಬೇಕಂತ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ರಾಜ್ಯದ ಜನ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಕೇಳಿದೆ, ನಾನು ರಾಯಚೂರಲ್ಲಿ ಜನ ನಿರೀಕ್ಷೆ ಮಾಡಿಲ್ಲ ಅಂತೆ. ನಮ್ಮ ಬೋಸರಾಜ್ ಅವರು ಫೋನ್ ಮಾಡಿದರು, MLAಗಳು ಭಾಳ ಜನ ಫೋನ್ ಮಾಡಿದರು. ಅವ್ರು ಅಂದರು, ಸಾರ್ ಜನ ವಾಲಂಟ್ರಿ ಬಂದವರು ಸರ್ ಬರೀ ಸಿದ್ದರಾಮಯ್ಯ ಸಾರ್ ನೋಡೋಕ್ಕೆ. ಆ ಥರ ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಪಾಪ್ಯುಲಾರಿಟಿ ಯಾರು ಆ ಥರ ಸಿದ್ದರಾಮಯ್ಯಂಗೆ ಯಾರಿಗೂ ಇಲ್ಲ. ನಮ್ಮ ರಾಜ್ಯದಲ್ಲಿ ಮೋದಿಗೂ ಪಾಪ್ಯುಲಾರಿಟಿ ಇಲ್ಲ. ಒಂದು ಕಡೆ ಮೋದಿ ನಿಂತ್ಕೊಳ್ಳಿ, ಒಂದು ಕಡೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ, ನೋಡಿ ಜನ ಹೆಂಗೆ ಹೋಗ್ತಾರೆ ವಾಲಂಟ್ರಿ. ನಮ್ಮ ರಾಜ್ಯದಲ್ಲಿ ಬಂದು ಒಂದು ಕಡೆ ಮೋದಿ ನಿಂತ್ಕೊಳ್ಳಿ, ವಾಲಂಟ್ರಿ ಯಾರಿಗೂ ಹೇಳೋದು ಬೇಡ ಎಲ್ಲಂತ ಒಂದು ಫಿಕ್ಸ್ ಮಾಡಿ ಬರಲಿ ಅವರು. ಆಮೇಲೆ ಅವರು ವೆಹಿಕಲ್ ವ್ಯವಸ್ಥೆ ಮಾಡಿ ಅದೆಲ್ಲ ಮಾಡೋ ಹಂಗಿಲ್ಲ. ಒಂದು ಕಡೆ ಬಂದು ನಿಂತ್ಕೊಳ್ಳಿ, ಒಂದು ಕಡೆ ಮೋದಿ ನಿಂತ್ಕೊಳ್ಳಿ, ಒಂದು ಕಡೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ. ಜನ ಎಲ್ಲಿ ಬರ್ತಾರೆ ನೋಡಿ, ರಾಜ್ಯದ ಜನ ಯಾವ ಕಡೆ ಬರ್ತಾರೆ. ಅದು ಸಾಬೀತುಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಅವರ 75ನೇ ವರ್ಷ ಹುಟ್ಟುಹಬ್ಬದಲ್ಲಿ ಇದೇ ಜಿಲ್ಲೆಯಲ್ಲಿ, ಇದೇ ಡಿಸ್ಟಿಕಲ್ಲಿ ಹುಟ್ಟುಹಬ್ಬ ಇದು ಮಾಡಿ ಕಾರ್ಯಕ್ರಮ ಮಾಡಿ ಸಾಬೀತು ಮಾಡಿದ್ದಾರೆ ಸಿದ್ದರಾಮಯ್ಯ. ಆ ಸಭೆ ನಾವು ನೋಡೋಕ್ಕೆ ಸಾಧ್ಯ ಆಗಲ್ಲ, ಈ ದೇಶದಲ್ಲೇ ನೋಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಜನ ಬೆಂಬಲ ಅವ್ರಿಗಿದೆ, ಸಿದ್ದರಾಮಯ್ಯ ಅವ್ರಿಗೆ ಜನ ಬೆಂಬಲ ಇದೆ. ಹಾಗಾಗಿ ಯಾರು ಏನು ಮಾಡೋಕ್ಕ ಹೊಟ್ಟೆ ಕಿಚ್ಚೋಸ್ಕರ BJP ಅವ್ರು ಮಾಡ್ತಾಯಿದ್ದಾರೆ. ಇಲ್ಲ, ಈಗ ಸಿದ್ದರಾಮಯ್ಯ ಪಾತ್ರ ಏನಿದೆ ಹೇಳಿ. ನಾನು ಪದೇ ಅದು ಹೇಳ್ತಾ ಇರೋದು. ಈಗ GT ದೇವೇಗೌಡ ಹೇಳಬೇಕಾದ್ರೆ, GT ದೇವೇಗೌಡರು ಅವರು ಮಾಜಿ ಮಂತ್ರಿಗಳಿದ್ದಾರೆ, 6 ಬಾರಿ ಶಾಸಕರು, ಅವರು ಬೇರೆ ಪಕ್ಷದವರು. ಆಯ್ತಪ್ಪ, ಇದೆಲ್ಲ BJP ಅವ್ರು ಕೇಳ್ತಾರಲ್ಲ ರಾಜೀನಾಮೆ ಕೊಡಿ, ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಬೇಕಂತ. ಯಾರ ಕಾಲದಲ್ಲಿ ಸೈಟ್ ಕೊಟ್ಟಿರೋದು? ಯಾರ ಕಾಲದಲ್ಲಿ? ಕಾಂಗ್ರೆಸ್ ಸರ್ಕಾರ ಇತ್ತಾ? ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಇದ್ರಾ? BJP ಸರ್ಕಾರ 2021ರಲ್ಲಿ ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರ ಕಾಲದಲ್ಲಿ ಕೊಟ್ಟಿರೋದು. ಈಗ ಅವ್ರಿಗೇನು ಅನ್ಬೇಕು? ಹೆಂಗಪ್ಪ ಕೊಡ್ತಾರೆ? ಬೇರೆಯವ್ರ ಶೆಡ್ಡಿ ಬೇರೆ ಇವ್ರು ಕೊಡ್ತಾರೆ. ಈಗ BJP ಸರ್ಕಾರ ತಾನೇ ಇದ್ದಿದ್ದು ಅವಾಗ.
ಈಗ ಬಿ ಜೆ ಪಿ ಇದಕ್ಕೆ ಉತ್ತರ ಕೊಡ್ಬೇಕು ತಾನೆ. ಈಗ ವಾಪಸ್ ಕೊಟ್ಟರೆ ಈಗ ಬಿ ಜೆ ಪಿಯವರೇ ವಾಪಸ್ ಏನಕ್ಕೆ ಕೊಟ್ಟರು ಅಮ್ಮ ಅವರು? ನಮ್ಮ ಗಂಡನಿಗೆ 40 ವರ್ಷದಿಂದ ಒಂದು ಕಪ್ಪು ಚಿಪ್ಪೆ ಇಲ್ಲ, ನನ್ನಿಂದ ಅವ್ರಿಗೆ ಇದಾಗೋದು ಬೇಡ ಅಂತ ವಾಪಸ್ ಕೊಟ್ಟಿದ್ದಾರೆ ಅವರು. ಸಿದ್ದರಾಮಯ್ಯ ಯಾವ್ದನ ಇದೆಯಾ? ಒಂದು ಕೇಸ್ ಇದೆಯಾ? ಅವ್ರು ಹೇಳ್ಕೊಳ್ತಾರ್ರಿ, ಏನಾರು ಹೇಳ್ಕೊಳ್ತಾರ್ರಿ. ಈಗ ತನಿಖೆ ಆಗ್ತಾಯಿದೆ, ತನಿಖೆದಲ್ಲಿ ಗೊತ್ತಾಗ್ತಾನೆ ಸತ್ಯಾಂಶ ಏನಿದೆ ಅಂತ. ಇಲ್ಲ ಆ ಥರ ಇಲ್ಲ, ಅವ್ರು ಬೇರೆ ಥರ ಇಲ್ಲ, ಆ ಥರ ಇಲ್ಲ. ಅವರು ಬರೋ ವರ್ಷ ದಸರಾ ಬಗ್ಗೆ ಮಾತಾಡಿರೋದವರು, ಆ ಥರ ಏನಿಲ್ಲ. ಯಾರು? ಈಗ ಜನಾರ್ದನ್ ರೆಡ್ಡಿ ಅವರು ತಾವೆಲ್ಲ ನೋಡಿರ್ಬೋದು, ರಾಜ್ಯದ ಜನ ನೋಡಿದ್ದಾರೆ. 2006 ಹಿಡ್ಕೊಂಡು 2008ವರೆಗೂ ಅವ್ರ ಅಧಿಕಾರ ಇರುವಾಗ ಯಾವ ಥರ ನಡ್ಕೊಂಡ್ರು ಅಂತ. ಭೂಮಿ ಅಂತೂ ಕಾಣ್ತಾ ಇಲ್ಲ ಅವ್ರಿಗೆ, ಆಕಾಶದಲ್ಲೇ ತಿರುಗಾಡೋರು. ಇಲ್ಲಿಂದ ತಿಂಡಿ ತಿನ್ನೋಕ್ಕಂದ್ರೆ ಬಳ್ಳಾರಿಗೆ ಹೆಲಿಕಾಪ್ಟ್ರಲ್ಲಿ ಹೋಗೋರಂತೆ. ಏನು ಹೇಳಿ, ಹೆಲಿಕಾಪ್ಟ್ರಲ್ಲಿ ಬಳ್ಳಾರಿಗೆ ಹೋಗೋರು. ಆ ಥರ ಏನಾಗಿದೆ ಈಗ ಅವಕಾಶ ತಿರ್ಗಿ ಅದೇ ಶುರು ಮಾಡಿದ್ದಾರೆ ಅವ್ರು ಏನಾಗಿದೆ, ರಕ್ತದಲ್ಲಿ ಬಂದುಬಿಟ್ಟು ಕಾಣ್ತದೆ ಅವ್ರಿಗೆ, ಆ ಬ್ಲಡ್ಡಲ್ಲಿ ಬಂದುಬಿಟ್ಟಿದೆ ಅವ್ರಿಗೆ. ಈಗ 2006 ಹಿಡ್ಕೊಂಡು 2008 ಹಿಡ್ಕೊಂಡು 2013ವರೆಗೂ ಅಧಿಕಾರದಲ್ಲಿ ಜನಾರ್ದನ್ ಭೂಮಿ ಅಂತೂ ಕಾಣ್ತಾನೆ ಇರಲಿಲ್ಲ ಅವ್ರಿಗೆ. ಭೂಮಿನ ಆಕಾಶದಲ್ಲೇ ಆಡಾಡ್ತಾಯಿದ್ರು ಅವರು, ಬರೀ ಹೆಲಿಕಾಪ್ಟರ್. ಇಲ್ಲಿಂದ ಒಂದು 20 ಕಿಲೋಮೀಟರ್ ಹೋಗ್ಬೇಕಾದ್ರೆ ಹೆಲಿಕಾಪ್ಟರ್. ಈಗ ದೇವರು ಏನೋ ಒಂದು ಅವಕಾಶ ಕೊಟ್ಟು ಏನೋ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ, ತಗ್ಗಿ ಬಗ್ಗೆ ನಡಿಬೇಕು. ಏನೇನೂ ಆಗಲ್ಲ. ಇ ಡಿ ಬರಲಿ, CBI ಬರಲಿ, ಯಾವುದನ್ನ ಆ ಟಗರ್ ಯಾವತ್ತೂ ಎದುರಲ್ಲ. ಟಗರೇ ಸಿದ್ದರಾಮಯ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.